ಈಗ ಭಗವಂತನ ಭಕ್ತ ಅಂದರೆ ದೈವಭಕ್ತ ಅಂದರೆ ಇದಕ್ಕೆಲ್ಲಿ ಇದಕ್ಕಿಲ್ಲಪ್ಪ ಏನಪ್ಪ ಇದು ಆಶ್ಚರ್ಯ ಅಂತ. ಹೌದು ಗುರುಗಳೇ, ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಅಲ್ವಾ ಅನ್ಸುತ್ತೆ. ಹೌದು, ದೈವ ಭಕ್ತ ಅಂದಮೇಲೆ ಕೋರಿಕೆನೇ ಇರಬಾರ್ದು, ಆಟೋಮೆಟಿಕ್ ಪ್ರಕೃತಿತ್ವ ನಡೀತಾನೆ ಇರಬೇಕು. ಹಾಗಂತ ಕುತ್ಕೊಂಡು ಜಾಗದಲ್ಲೇ ಎಲ್ಲ ಪಡ್ಕೊಳ್ತಾನ ಅವನು ಅಲ್ಲ. ಆದರೆ ಪ್ರಯತ್ನ ಯಾವುದು ಅಂದರೆ ಒತ್ತಡದ ಬದುಕು ಬೇಡ. ನಾವು ಅನುಭವಿಸೋದು ಯಾವುದು? ಒತ್ತಡದ ಬದುಕೆ ಗುರುಗಳೇ. ಮಕ್ಕಳಲ್ಲಿ ಬಂದಿರೋದು ಯಾವುದು? ಒತ್ತಡನೇ. ಅವರಿಗೆ ಪರೀಕ್ಷೆದು ಒತ್ತಡ. ಹೌದು. ಮಕ್ಕಳನ್ನ ಓದ್ಸಕ್ಕೆ ಕಳಿಸೋದಿಗೆ ಅಪ್ಪ ಅಮ್ಮನಿಗೆ ಒತ್ತಡ. ಸೊ ಇದೆಲ್ಲ ಸೇರಿ ನಾವು ದೇವರನ್ನು ಎಷ್ಟರ ಮಟ್ಟಕ್ಕೆ ಹತ್ರ ಮಾಡ್ಕೋತೀವಿ? ಮಾಡ್ಕೋತಾ ಇದ್ದೀವಾ? ಖಂಡಿತ ಇಲ್ಲ ಗುರುಗಳೇ. ಈಗ ಅನ್ನುವಂಥ ವಿಚಾರನೇ ತುಂಬಾ ದೂರ. ಭಗವಂತ ಕೊಟ್ಟಿರ್ತಕ್ಕಂತಹ ಈ ಒಂದು ನಮ್ಮ ದೇಹದಲ್ಲಿರುವಂಥ ಭಾಗಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಬೇಕಲ್ವಾ? ಖಂಡಿತ ಗುರುಗಳೇ. ಆ ನಮ್ಮ ದೇಹದ ಭಾಗಗಳನ್ನು ಗುರುತಿಸುವುದೇ ನಿಜವಾದ ದೈವಭಕ್ತಿ. ಈಗ ಏನು ಗುರುತಿಸ್ಬೇಕು ಅಂದರೆ ಸ್ವಲ್ಪ ಯಾಕೋ ರಾತ್ರಿ ಇದೆ ಈ ಕೈ ಸ್ವಲ್ಪ ಎಳೀತದೆ, ಸ್ವಲ್ಪ ಬಗ್ಗಕ್ಕೆ ಆಗ್ತಾ ಇಲ್ಲ, ಸೊಂಟ ಏನೋ ಒಂದು ಸಮಸ್ಯೆ ಅಲ್ವಾ? ಈ ಗ್ರಹಗಳು ನಿಮ್ಮ ದೇಹದಲ್ಲೇ ಕಾಡ್ತಾ ಇದೆ. ನಾವು ಅನ್ಕೋತೀವಿ ಗ್ಯಾಸ್ಟ್ರಿಕ್ ಇರಬೇಕು ಅಥವಾ ಏನೋ ಒಂದು ಅನ್ಕೊಳ್ಳಿ, ಒಟ್ಟಿನಲ್ಲಿ ಹೋಗಿ ಶಾಸ್ತ್ರನೂ ಕೇಳ್ತೀರಾ, ಅಲ್ಲಿ ಹೇಳ್ತಾರೆ ನಿನ್ಗೆ ಈ ಗ್ರಹ ಚೆನ್ನಾಗಿಲ್ಲ ಅಂತ. ಅವ್ರು ಹೇಳೋ ಗ್ರಹಗೂ ನಮ್ಮ ದೇಹದಲ್ಲಿರ್ತಕ್ಕಂಥ ಸಂಬಂಧ ಬರಲ್ಲ. ಅಂದರೆ ನಾವು ಬದುಕ್ತಾ ಇರತಕ್ಕಂಥ ಬದುಕು ಎಷ್ಟು ಮೌಲ್ಯಾಧಾರಿತವಾಗಿದೆ ಅಂತಕ್ಕಂಥ ಒಂದು ವಿಚಾರ ಅಲ್ವಾ? ಅದಕ್ಕೋಸ್ಕರವಾಗಿ ನಿನ್ನ ಪ್ರಶ್ನೆ ಆಗತ್ತೆ ಅಂತ ಅಂದ್ಕೊಂಡಿದ್ದೆ, ಕೇಳ್ತೀಯ ಅಂತ. ಏನು ತಲೆ ತಂಪು ಮಾಡಬೇಕು, ಏನಾದ್ರು ಮಾರ್ಗ ಇದೆಯಾ? ತಂಪಾಗಿರಬೇಕು, ತಂಪು ಮಾಡ್ಕೋಬೇಕು, ಏನಾದ್ರು ಆಧಾರ ಇದೆಯಾ ಗುರುಗಳೇ ನಿಮ್ಮ ಮೂಲಕ ಅಂತ ಪ್ರಶ್ನೆ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಆಗ್ಬೇಕಾ ಬೇಡವಾ? ಖಂಡಿತ ಗುರುಗಳೇ. ತಂಪಾಗಬೇಕು. ಆ ತಂಪಾಗಲಿಕ್ಕೆ ನಾವೇನು ಮಾಡ್ಕೋಬೇಕಾಗತ್ತೆ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದರೆ, ನಮ್ಮಲ್ಲಿ ಅತಿ ಮುಖ್ಯವಾಗಿ ನಾವು ಮಾಡಬೇಕಾಗಿರತಕ್ಕಂತಹ ಒಂದು ಲೆಕ್ಕ ಅಡಿಗೆ ಅಂತಕ್ಕಂಥ ಒಂದು ವಿಷಯ. ನಮಗೆ ಬೇಕಾಗಿರತಕ್ಕಂಥ ಆಹಾರ ಸೇವನೆಗೆ ಅಡಿಗೆ ಮಾಡಬೇಕು. ಆ ಅಡಿಗೆ ಯಾವ ರೀತಿಯಲ್ಲಿ ಸಿದ್ಧತೆ ಆಗಬೇಕು? ಇಲ್ಲಿ ಇರೋದು ಭಗವಂತ ಎಲ್ಲಿ? ಅಡಿಗೆ ಮನೆಯಲ್ಲಿ. ನಾವು ವಾಸ ಮಾಡುತ್ತಿರುವ ಅಡಿಗೆ ಮನೆಯಲ್ಲೇ ನಿಜವಾದ ಎಲ್ಲ ಗ್ರಹಗಳು ಸ್ಥಾಪನೆಯಾಗಿರುವ ಜಾಗವೇ ಅಡಿಗೆ ಮನೆ. ಈಶಾನ್ಯದಲ್ಲಿರೋದೇನು ಅಲ್ಲಿ ಹೇಳ್ತೀನಿ, ದೇವ್ರ ಮನೆ ಮತ್ತೆ ಏನು ಮಾಡೋದು? ಈಶಾನ್ಯದಲ್ಲಿ ಇರಬೇಕು ಅಂತ ಹೇಳ್ತೀರಾ, ಮತ್ತೆ ಅಡಿಗೆ ಮನೆಯಲ್ಲಿ ದೇವ್ರು ಹೆಂಗಿರ್ತಾರೆ? ಹೌದು, ಇದು ನಿಜವಾದ ದೇವರು ಯಾವುದು? ಅಡಿಗೆ ಮನೆಯಲ್ಲಿರೋದು. ಈಶಾನ್ಯದಲ್ಲಿ ನೀವು ಸ್ಥಾಪನೆ ಮಾಡೋ ದೇವರು, ಅದು ನಿಮ್ಮ ಗುರುತಿಗೆ ದೇವರು ಇಲ್ಲಿರಬೇಕು, ಅದು ನಿಂದು ಭಾವನೆ. ಅಡಿಗೆ ಮನೆಯನ್ನು ನಾವೇ ಮಾಡೋದು. ಒಂದು ನಿಮಿಷ ನಾವು ದೇಹದ ಭಾಗಗಳನ್ನು ಹೇಗೆ ಗುರುತಿಸ್ಕೋತೀವೋ ಹಾಗೆ ಮನೆಯ ಭಾಗಗಳನ್ನು ಗುರುತಿಸ್ಕೋಬೇಕು. ಬಲಗೈ ಮುರಿದೋಗುತ್ತೆ, ಊಟ ಮಾಡ್ಬೇಕು, ಏನು ಮಾಡ್ತೀಯಾ? ಎಡಗೈನಲ್ಲಿ ತಿಂತೀವಿ ಅಷ್ಟೇ, ಆಲ್ಟರ್ನೇಟಿವ್. ಈಗ ಬಲಗೈ ಇಲ್ವಲ್ಲ ಅಂತ ಊಟ ಬಿಡಕ್ಕಾಗಲ್ಲ. ಇಲ್ಲ. ಹಾಗೆ ಭಗವಂತನಿಗೆ ದಿಕ್ಕು ನಿಯಮಗಳಿಲ್ಲ. ಆದರೆ ನಮ್ಮ ಭಾವನೆ ಏನು ಮಾಡುತ್ತೆ? ಒಂದು ಚೌಕಟ್ಟಾಗಿ ಕೂರಿಸ್ಬಿಟ್ಟಿದ್ದೀವಿ ಇದು ನಾವು ಅದು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅಡಿಗೆ ಮನೆ ಇಲ್ಲಿದ್ರೆ ಸರಿ, ದೇವ್ರ ಮನೆ ಇಲ್ಲಿದ್ರೆ ಸರಿ, ಬಾಗಿಲು ಇಲ್ಲಿದ್ರೆ ಸರಿ. ಅದು ಒಂದು ನಿಯಮದ ಪದ್ಧತಿ ಇರ್ತಕ್ಕಂಥ ಸತ್ಯವೂ ಕೂಡ. ಆದರೆ ನಾವು ಅದನ್ನು ಹೆಸರು ಕೊಡ್ತಾ ಇದ್ದೀವಿ ಹೊರತು ಸ್ಥಾಪನೆ ಮಾಡ್ಲಿಕ್ಕೆ ನಮ್ಮಿಂದ ಆಗಿಲ್ಲ. ಇಲ್ಲಿದ್ದರೆ ಚಂದ ಅಂತ ಹೇಳ್ತೀವಿ ನಾವು. ಅದು ನಿನ್ನ ಭಾವನೆ. ಎಲ್ಲರೂ ಒಂದೇ ಥರ ದೇವ್ರ ಮನೆ ಮಾಡ್ತಾರಮ್ಮ? ಸಾಧ್ಯನೇ ಇಲ್ಲ ಗುರುಗಳೇ. ಎಲ್ಲರದು ಒಂದೇ ಮನೆ ದೇವ್ರು ಕಟ್ತಾರ? ದೇವ್ರ ಮನೆ ಕಟ್ತಾರ? ಇಲ್ಲ ಅಲ್ಲ. ಇಲ್ಲ. ಮದುವೆ ಆಗಲಿ, ಮಗು ಆಗಲಿ, ಮನೆ ಆಗಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ಆದರೂ ಮಾತ್ರ ಅಲ್ಲಿ ಕೇಳ್ತಾರೆ, ನಮ್ಮ ಅನುಕೂಲಕ್ಕೆ ಮನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಲ್ಲ. ಇಲ್ಲಿ ದೇವ್ರ ಮನೆ ಇರಬೇಕಂತಪ್ಪ ದೇವ್ರ ಮನೆ ಮಾಡಿದ್ದೀನಿ, ಇರಬೇಕಂತಪ್ಪ ಇವ್ರಿಗೆ ಗೊತ್ತಿಲ್ಲ.